ಭಯವಲ್ಲ ಧೈರ್ಯ ನಮ್ಮ ಆಯುಧ, ಮೌನವಲ್ಲ ಮಾತು ನಮ್ಮ ಹಕ್ಕು. ಅನ್ಯಾಯದ ಮುಂದೆ ತಲೆ ಬಾಗದೆ ಸತ್ಯದ ದಾರಿಯಲ್ಲಿ ಹೆಜ್ಜೆ ಇಡು. ಸುರಕ್ಷತೆಯ ಅರಿವು ಬೆಳಗಿದಾಗ ಆತ್ಮವಿಶ್ವಾಸದ ದೀಪ ಹೊಳೆಯುತ್ತದೆ. ಒಂದು ಕರೆ, ಒಂದು ಮಾಹಿತಿ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಮಕ್ಕಳ ನಗು ನಗು ನಮ್ಮ ವಿಷ, ಮಹಿಳೆಯ ಗೌರವ ನಮ್ಮ ಸಂಸ್ಕೃತಿ ರಕ್ಷಣೆಯ ಜಾಗೃತಿ. ಪ್ರತಿಯೊಬ್ಬರ ಕರ್ತವ್ಯ ಸುರಕ್ಷಿತ ಸಮಾಜ ನಮ್ಮ ಗುರಿ. ರಾಯಲ್ ಫೌಂಡೇಶನ್ ಏನಿದೆ ಈ ದಿನ ನಮ್ಮ GKMTS ಬೆಟ್ಟದಾಸನಪುರ ಶಾಲೆಗೆ ಬಂದು ನಮ್ಮ ಏನು ಹದಿಹರೆಯದ ಹೆಣ್ಣು ಮಕ್ಕಳು ಅಥವಾ ವಿದ್ಯಾರ್ಥಿನಿಯರು ಏನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಸಹ ಏನು ಮಾಡಿತ್ತು ಅಂತಂದರೆ ಕಿಶೋರಿ ಅಂತಕ್ಕಂಥ ತರಬೇತಿಯನ್ನು ಕೊಡೋದ್ರ ಮೂಲಕ ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಎಂಬ ಅವೇರ್ನೆಸ್ಸನ್ನು ಮೂಡಿಸಿತ್ತು. ನಮ್ಮ ಇಲಾಖೆ ಮಾಡ್ತಕ್ಕಂಥ ಕೆಲಸವನ್ನು ಈ ಫೌಂಡೇಶನ್ ಮಾಡಿದರೆ ನಿಜಕ್ಕೂ ಕೂಡ ತುಂಬ ಎಲ್ಲ ಹೆಣ್ಮಕ್ಳಿಗೂ ಸಹ ಅನುಕೂಲ ಆಗಿದೆ. ಜೊತೆಗೆ ಅಪ್ಪ ಅಮ್ಮ ಡೈಲಿ ಹೇಳ್ತಿರ್ತಾರೆ ಮನೆಯಲ್ಲಿ ಇಚ್ಛೆ ಗಿಡ ಮೊದಲಲ್ಲ ಅನ್ನಂಗೆ ಅವರು ಅಪ್ಪ ಅಮ್ಮನ ಮಾತು ಅಷ್ಟಕ್ಕಷ್ಟೇ ಡೈಲಿ ಹೇಳ್ತಾರಲ್ಲ, ಅಜ್ಜಿ ಡೈಲಿ ಹೇಳ್ತಾರಲ್ಲ ಅನ್ನೋದು. ಬಟ್ ನಾವು ಟೀಚರ್ಸ್ಗೂ ಅಷ್ಟೇ ಡೈಲಿ ಟೀಚ್ ಮಾಡ್ತಿರ್ತೀವಿ ಅಂದರೆ ಇದ್ರ ಬಗ್ಗೆನೇ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಕೇಳ್ತಿದ್ರೋ ಏನೋ. ಬಟ್ ಪಾಠದ ಜೊತೆ ಹೇಳ್ತಿರ್ತೀವಲ್ಲ, ಆ ಪಾಠನೇ ಅವ್ರಿಗೆ ಅಲರ್ಜಿ ಆಗಿರುತ್ತೆ. ಈ ವಿಚಾರ ಎತ್ಕೊಂಡಾಗ ಅಯ್ಯೋ ಕಾಮನ್ ಇದು ಮೇಡಮ್ ಪಾಠದ ಜೊತೆಗೆ ಇದು ಹೇಳೋರು ಅನಿಸ್ತಿರುತ್ತೆ. ಬಟ್ ಫೌಂಡೇಶನ್ ಅವ್ರು ಬಂದು ಹೇಳಿದಾಗ ಅವ್ರಿಗೇನೋ ಒಂಥರ ಕ್ಯೂರಿಯಾಸಿಟಿ. ಹೊಸಬ್ರು ಒಂದು ದಿವಸ ಬಂದಿರ್ತೀರಿ, ಅವಾಗ ಏನು ಮಾಡ್ತಾರೆ ನಿಮ್ಮ ಮಾತನ್ನ ಕೇಳಿಸ್ಕೊಂತಾರೆ, ಜೊತೆಗೆ ಈ ಸಿಚುಯೇಷನನ್ನು ಅಡಾಪ್ಟ್ ಮಾಡ್ಕೊಂತಾರೆ ಅವರು. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ಹೇಳ್ದಂಗೆ ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನೀವು ವಿದ್ಯಾರ್ಥಿಗಳು ತಿಳ್ಕೊಂಡು ನಿಮ್ಮ ತಾಯಿ ತಂದೆ ನಿಮ್ಮ ಅಕ್ಕ ತಂಗಿ ಯಾರಿದ್ದಾರೆ ಅವ್ರಿಗೂ ಸಹ ಹೇಳ್ಬೋದು, ನೆರೆಹೊರೆಯವರು ಯಾರಿದ್ದಾರೆ ಹೆಣ್ಮಕ್ಳುಗಳು ಅವ್ರಿಗೂ ಹೇಳ್ಬೋದು. ಟೀಚರ್ಸ್ಗೂ ಅನುಕೂಲ ಆಗುತ್ತೆ, ಓವರ್ ಆಲ್ ಹೆಣ್ಮಕ್ಳಿಗೆಲ್ಲ ಸಹ ಅನುಕೂಲ ಆಗುತ್ತೆ. ತುಂಬ ಥ್ಯಾಂಕ್ಸ್ ಮೇಡಮ್ ಬಂದಿವತ್ತು ನಮ್ಮ ಶಾಲೆಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ, ಧೈರ್ಯದಿಂದ ಸಾಗೋಣ ಜೀವನದಲ್ಲಿ. ಶಕ್ತಿ ರೂಪ, ಪ್ರೀತಿ ಮಮತೆಯ ಅಮೃತ ಸ್ವರೂಪ. ಸಂಕಷ್ಟ ಬಂದರೆ ಕುಗ್ಗದ ಮನ, ಆತ್ಮವಿಶ್ವಾಸವೇ ಅವಳ ಧನ. ಕಲಿಯೋಣ ನಾವು ರಕ್ಷಣೆಯ ಕಲೆ, ಗೆಲ್ಲೋಣ ಬದುಕಿನ ಪ್ರತಿಯೊಂದು ಬಲೆ. ಸ್ವಾಭಿಮಾನದ ದಾರಿಯಲ್ಲಿ ನಡೆದು ಹೊಸ ಕನಸುಗಳಿಗೆ ರೆಕ್ಕೆ ಕಟ್ಟೋಣ. ಜಿಕೆ ರಾಯಲ್ ಹೆಜ್ಜೆ ಇಟ್ಟಿದೆ, ಮಹಿಳಾ ಶಕ್ತಿಗೆ ಬೆಳಕು ತಂದಿದೆ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ, ಧೈರ್ಯದಿಂದ ಸಾಗೋಣ ಜೀವನದಲ್ಲಿ. ತಾಯಿ ತಂಗಿ ಮಗಳು ಎಲ್ಲರೂ ಸುರಕ್ಷಿತ ಬದುಕಿನ ಹಕ್ಕುದಾರರು. ಜಾಗೃತಿಯ ದೀಪ ಹಚ್ಚೋಣ, ಸಬಲೀಕರಣದ ದಾರಿ ಹಿಡಿಯೋಣ. ಒಗ್ಗಟ್ಟಿನ ಶಕ್ತಿ ಜೊತೆಯಾದರೆ, ಭಯವೆಂಬ ನೆರಳು ದೂರವಾದರೆ, ಹೊಸ ಸಮಾಜದ ಕನಸು ಮೂಡಿ ಶಾಂತಿ ನೆಲೆಸಲಿ ನಾಡಿನಿಡೀ.